ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಕಡಲೆ ಹಿಟ್ಟಿನ ಕೋಡ್ಬಳೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಕೋಡ್ಬಳೆ ತರನೇ ಇದ್ರೂ ಕೂಡ ರುಚಿಯಲ್ಲಿ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ, ಜೊತೆಗೆ ಅಷ್ಟೇ ಕ್ರಿಸ್ಪ್ ಆಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನು ಇಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ. ಮಾಮೂಲಿ ಬಜ್ಜಿ ಬೋಂಡ ಎಲ್ಲ ಮಾಡ್ಲಿಕ್ಕೆ ಬಳಸ್ತೀವಲ್ಲ ಅದೇ ಕಡಲೆ ಹಿಟ್ಟು. ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, ಹಾಗೆ 1.5 ಟೀ ಸ್ಪೂನ್ ಆಗೋಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ನ ಹಾಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಎಳ್ಳು, ಕಪ್ಪೆಳ್ಳನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೇನೆ ಸ್ವಲ್ಪ ಅಜ್ವೈನನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಕ್ರಶ್ ಮಾಡಿ ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಫ್ಲೇವರ್ ಬಿಡುತ್ತೆ. ನೆಕ್ಸ್ಟ್ ಇದಕ್ಕೆ ಫ್ರೆಶ್ ಆಗಿರುವಂತಹ ಸ್ವಲ್ಪ ಕರ್ಬೇ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನ್ ಆಗುವಷ್ಟು ಇಂಗು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕಡಲೆ ಹಿಟ್ಟನ್ನ ಹಾಕಿ ನಾವು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇಂಗನ್ನ ಸೇರಿಸ್ಕೊಳ್ಳೋದ್ರಿಂದ ಡೈಜೆಷನ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಡ್ರೈ ಮಿಕ್ಸ್ ಮಾಡ್ಕೋಬೇಕು, ನೀರ್ ಹಾಕಬಾರ್ದು. ಮೊದಲಿಗೆ ಡ್ರೈ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಎಣ್ಣೆ ಕೂಡ ಸೇರಿಸ್ಕೊಂಡಿದ್ದೀನಿ. ಸೇರಿಸಿದಾದ್ಮೇಲೆ ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಇದನ್ನ ಸ್ಪೂನ್ ಇಂದ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕೈಯಿಂದ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೋಟಲ್ ಆಗಿ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಬಿಸಿ ಎಣ್ಣೆನ ಹಾಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಿಕ್ಸ್ ಮಾಡಿದ್ದಾದ್ಮೇಲೆ ನೋಡಿ, ಕೈಯಿಂದ ಹಿಡಿದ್ರೆ ಶೇಪ್ ಫಾರ್ಮ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಇದನ್ನ ಕಲಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ಕೋಡ್ಬಳೆ ಹಿಟ್ಟಿನ ಹದಕ್ಕೆ ನಾವು ಇದನ್ನ ಕಲ್ಸ್ಕೋಬೇಕಾಗುತ್ತೆ. ನಾನಿಲ್ಲಿ ತಣ್ಣೀರನ್ನೇ ಹಾಕೊಂಡು ಕಲ್ಸ್ಕೊಳ್ತಾ ಇರೋದು. ನೋಡಿ, ಈ ತರ ಸ್ವಲ್ಪನೇ ನೀರನ್ನ ಹಾಕೊಳ್ತಾ ನಾವು ಕೋಡ್ಬಳೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೋಬೇಕಾಗುತ್ತೆ. ತುಂಬಾ ತೆಳುವಾಗೂ ಮಾಡ್ಕೊಳ್ಲಿಕ್ಕೆ ಹೋಗ್ಬಾರ್ದು. ತೆಳುವಾದ್ರೆ ಕೋಡ್ಬಳೆಗಳನ್ನ ಸುತ್ತೋದಕ್ಕೆ ಕಷ್ಟ ಆಗುತ್ತೆ. ಹಾಗೇನೆ ತುಂಬಾ ಗಟ್ಟಿಯಾಗೂ ಕಲ್ಸ್ಕೋಬಾರ್ದು. ಗಟ್ಟಿಯಾಗಿ ಕಲ್ಸಿದ್ರೆ ನಾವು ಕೋಡ್ಬಳೆಗಳನ್ನ ಸುತ್ತುವಾಗ ಅಲ್ಲಲ್ಲೇ ಮುರ್ಕೊಳ್ತವೆ. ಹಾಗಾಗಿ ನೋಡಿ, ಈ ಒಂದು ಹದಕ್ಕೆ ನಾವು ಕಲ್ಸ್ಕೋಬೇಕಾಗುತ್ತೆ. ಈ ತರ ಸಾಫ್ಟ್ ಆಗಿ ನಾವು ಕಲ್ಸ್ಕೊಂಡಷ್ಟು ಕೂಡ ಕೋಡ್ಬಳೆಗಳನ್ನ ಸುತ್ತೋದು ತುಂಬಾ ಈಸಿ ಇರುತ್ತೆ. ಮಾಮೂಲಿ ಅಕ್ಕಿ ಹಿಟ್ಟಿನ ಕೋಡ್ಬಳೆ ಮಾಡ್ತೀವಲ್ಲ ಅದೇ ಸ್ವಲ್ಪ ಕಷ್ಟ ಆಗುತ್ತೆ. ಈ ಒಂದು ಕಡಲೆ ಹಿಟ್ಟಿನ ಕೋಡ್ಬಳೆ ಅಂತೂ ಸುತ್ತೋದಿಕ್ಕೆ ತುಂಬಾನೇ ಈಸಿ ಇರುತ್ತೆ, ಮತ್ತೆ ರುಚಿ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಖಾರನ ಜಾಸ್ತಿ ಹಾಕೊಂಡಷ್ಟು ಕೂಡ ತುಂಬಾನೇ ರುಚಿಯಾಗಿರ್ತವೆ. ನಾನಿಲ್ಲಿ 1.5 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕನ್ಸಿದ್ರೆ ನೀವು ಇನ್ನು ಸ್ವಲ್ಪ ಹಾಕೋಬಹುದು. ನೆಕ್ಸ್ಟ್ ನಾನಿಲ್ಲಿ ಕೋಡ್ಬಳೆಗಳನ್ನ ಚಪಾತಿ ಮಣೆ ಮೇಲೆ ಸುತ್ತಕೊಳ್ತಾ ಇದ್ದೀನಿ. ಕೋಡ್ಬಳೆ ಎಲ್ಲವೂ ಕೂಡ ಈಕ್ವಲ್ ಸೈಜ್ ಅಲ್ಲಿ ಬರ್ಲಿ ಅಂತ ಹೇಳ್ಬಿಟ್ಟು ನೋಡಿ, ಈ ತರ ತೋರ್ಬಳೆಗೆ ಸುತ್ತಬಿಟ್ಟು ಸೀಲ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡ್ಕೊಳ್ಳೋದ್ರಿಂದ ಎಲ್ಲಾ ಕೋಡ್ಬಳೆಗಳು ಕೂಡ ಈಕ್ವಲ್ ಸೈಜ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಇವಾಗ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಕೋಡ್ಬಳೆಗಳನ್ನ ಹಾಕಿ ಕರಿಬೇಕಾಗುತ್ತೆ. ಇವು ಕಡಲೆ ಹಿಟ್ಟಿನ ಕೋಡ್ಬಳೆ ಆಗಿರೋದ್ರಿಂದ ಬೇಗ ಸೀತವೆ, ಹಾಗಾಗಿ ಆದಷ್ಟು ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡೇನೆ ನಾವು 2 ಕಡೆ ಚೆನ್ನಾಗಿ ಫ್ಲಿಪ್ ಮಾಡ್ತಾ ಬೇಯಿಸ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಬಬಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಅವಾಗ ನಾವು ಎಣ್ಣೆಯಿಂದ ತೆಗೆದ್ರೆ ತುಂಬಾನೇ ಚೆನ್ನಾಗಿ ಬೆಂದಿರ್ತವೆ. ಆದಷ್ಟು ಕೂಡ ಚೆನ್ನಾಗಿ ಕ್ರಿಸ್ಪ್ ಆಗಿ ಬೆಂದ ಮೇಲೆನೆ ತೆಗಿಬೇಕಾಗುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಹಸಿ ಅಂಶ ಇದ್ದಾಗ ತೆಗೆದ್ರೆ ಖಂಡಿತ ಸ್ವಲ್ಪನೂ ಕೂಡ ಚೆನ್ನಾಗಿರಲ್ಲ. ಚೆನ್ನಾಗಿ ಬೇಯಿಸಿ ಕ್ರಿಸ್ಪ್ ಆಗೋವರೆಗೂ ಕೂಡ ಬೇಯಿಸಿ ತೆಗೆದ್ರೆ ತುಂಬಾನೇ ರುಚಿಯಾಗಿರ್ತವೆ. ಮತ್ತೆ ಮಾಡೋದು ಕೂಡ ತುಂಬಾನೇ ಈಸಿ ಇರುತ್ತೆ. ಒಂದು 10 ನಿಮಿಷದೊಳಗಡೆ ಮಾಡ್ಕೋಬಹುದು. ಸಂಜೆ ಟೈಮು ಟೀ ಕಾಫಿ ಜೊತೆಗೆ ಏನು ಸ್ನಾಕ್ಸ್ ಇಲ್ಲ ಅಂತ ಹೇಳಿದಾಗ ಖಂಡಿತ ಈ ಒಂದು ರೆಸಿಪಿನ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಇವತ್ತಿನ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ನಮ್ಮ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.